ಬಿಸಿಯೂಟದ ಅಕ್ಕಿ ಬೇಳೆಯಲ್ಲಿ ಸತ್ತ ಹೆಗ್ಗಣ ಇಲಿ ಪತ್ತೆಯಾದ ಪ್ರಕರಣದ ಬಗ್ಗೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಸುದ್ದಿ ಬಿತ್ತರಿಸಿತ್ತು. ಇದೀಗ ವಿಜಯಪುರ ಕೆಡಿಪಿ ಸಭೆಯಲ್ಲಿ ವರದಿ ಸದ್ದು ಮಾಡಿದೆ. ಇಂಡಿಯಾ ಲಾಳಸಂಗಿ ಸರ್ಕಾರಿ ಶಾಲೆಯಲ್ಲಿ ಹುಳು ಪತ್ತೆಯಾಗಿತ್ತು. ಈ ಕುರಿತು ಕೆಡಿಪಿ ಸಭೆಯಲ್ಲಿ ಉಸ್ತುವಾರಿ ಸಚಿವ ಎಂಬಿ ಪಾಟೀಲ್ ವರದಿ ಕೇಳಿದ್ದಾರೆ. ಈ ವೇಳೆ ಲಾಳಸಂಗಿ ಶಾಲೆ ಹೆಡ್ ಮಾಸ್ಟರ್ ಅವಾಂತರವನ್ನ ಅಧಿಕಾರಿ ಬಿಚ್ಚಿಟ್ಟಿದ್ದಾರೆ. ಅಜಾಗರೂಕತೆಯಿಂದ 20 ಮೂಟೆಯಷ್ಟು ಅಕ್ಕಿಯನ್ನ ಹೆಡ್ ಮಾಸ್ಟರ್ ಹಾಳು ಮಾಡಿದ್ರು ಅಂತ ತಿಳಿಸಿದರು. ಸಭೆಯಲ್ಲಿ ಅಧಿಕಾರಿಗಳಿಗೆ ಸಚಿವ ಎಂಬಿ ಪಾಟೀಲ್ ತರಾಟೆಗೆ ತೆಗೆದುಕೊಂಡು ಮಕ್ಕಳಿಗೆ ಉತ್ತಮ ಬಿಸಿಯೂಟ ಕೊಡಬೇಕು ಅಂತ ತಾಕೀತು ಮಾಡಿದರು. ಯಾದಗಿರಿ ಜಿಲ್ಲಾ ಕ್ರೀಡಾಂಗಣದ ಅವ್ಯವಹಾರದ ವಿರುದ್ಧ ಕ್ರೀಡಾಪಟುಗಳು ಪ್ರತಿಭಟನೆ ಮಾಡಿದ್ದಾರೆ. ರಾಷ್ಟ್ರೀಯ ಮಟ್ಟದ ಮೆಡಲ್ ವಿಜೇತ ಲೋಕೇಶ್ ಎಂಬುವವರು ವಿಭಿನ್ನವಾಗಿ ಹೋರಾಟ ಮಾಡಿದ್ದಾರೆ. ಖೇಲೋ ಇಂಡಿಯಾದಲ್ಲಿ ಲೋಕೇಶ್ ಕಂಚಿನ ಪದಕ ಗೆದ್ದಿದ್ದು 5 ರಾಷ್ಟ್ರೀಯ ಪ್ರಶಸ್ತಿ, 6 ಬಾರಿ ರಾಜ್ಯ ಮಟ್ಟದ ಡೆಕಥ್ಲಾನ್ ಸ್ಪರ್ಧೆಯಲ್ಲಿ ಆಯ್ಕೆಯಾಗಿದ್ದಾರೆ. 10 ಹಲವಾರು ಪ್ರಶಸ್ತಿಗಳನ್ನು ಇಟ್ಟು ಕ್ರೀಡಾಂಗಣ ಸರಿಪಡಿಸಲು ಆಗ್ರಹಿಸಿ ಪ್ರತಿಭಟನೆ ನಡೆಸಿದ್ದಾರೆ. 2021ರಿಂದ ನಡೆದ ವಿವಿಧ ಕಾಮಗಾರಿಗಳಲ್ಲಿ ಗೋಲ್ಮಾಲ್ ನಡೆದಿದೆ. ಕ್ರೀಡಾಂಗಣ ಅವ್ಯವಸ್ಥೆಯಿಂದ ಜಿಲ್ಲೆಯ ಯುವಕರು ಕ್ರೀಡೆಯಲ್ಲಿ ಹಿಂದುಳಿಯಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕ್ರೀಡಾಂಗಣವನ್ನ ಕ್ರೀಡಾಪಟುಗಳಿಗೆ ಬಳಕೆಗೆ ಬರುವಂತೆ ಮಾಡಿಕೊಡಬೇಕು. ಕಾಮಗಾರಿ ಕುರಿತು ಸಂಪೂರ್ಣ ತನಿಖೆಯಾಗಬೇಕು ಅಂತ ಆಗ್ರಹಿಸಿ ಕ್ರೀಡಾಪಟು ಲೋಕೇಶ್ ರಾಠೋಡ್ ಧರಣಿ ಮಾಡಿದ್ದಾರೆ. ಯಾದಗಿರಿಯ ಆರ್ಟಿಒ ಕಚೇರಿಯ ಸಿಬ್ಬಂದಿ ಧನದಾಹಕ್ಕೆ ಜನರು ಕಂಗಾಲಾಗಿದ್ದಾರೆ. ಲೈಸೆನ್ಸ್, ವಾಹನಗಳ ಹೆಸರು ಬದಲಾವಣೆ ಸೇರಿ ಯಾವುದೇ ಕೆಲಸ ಆಗಬೇಕಾದರೂ ದುಪ್ಪಟ್ಟು ಹಣ ವಸೂಲಿ ಮಾಡ್ತಿದ್ದಾರೆ. 1,500 ರೂಪಾಯಿಯಲ್ಲಿ ಆಗಬೇಕಾದ ಕೆಲಸಕ್ಕೆ 4,500 ರೂಪಾಯಿ ವಸೂಲಿ ಮಾಡ್ತಾ ಇದ್ದಾರೆ. ಸರ್ಕಾರ ನಿಗದಿ ಮಾಡಿರುವ ಫೀಸ್ಗಿಂತ 3 ಪಟ್ಟು ಹಣ ಕೀಳ್ತಾ ಇರೋದು ಸುವರ್ಣ ನ್ಯೂಸ್ ರಹಸ್ಯ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಆರ್ಟಿಒ ಕಚೇರಿಗೆ ನೇರವಾಗಿ ಹೋದರೆ ಕೆಲಸ ಆಗಲ್ಲ, ಬದಲು ಬ್ರೋಕರ್ ಮೂಲಕ ಹೋದರೆ ಮಾತ್ರ ಕೆಲಸ ಆಗತ್ತೆ. ಕಚೇರಿ ಮುಂದೆನೇ ಬ್ರೋಕರ್ಗಳು ವಸೂಲಿಗೆ ಇಳಿದಿದ್ದು, ಬ್ರೋಕರ್ ತೆಗೆದುಕೊಳ್ಳುವ ದುಪ್ಪಟ್ಟು ಹಣ ಯಾರ್ಯಾರಿಗೆ ಸೇರುತ್ತೆ ಅನ್ನೋ ತನಿಖೆ ನಡೆಸಲು ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ರಾಜ್ಯ ಕಾಂಗ್ರೆಸ್ನಲ್ಲಿ ನಾಯಕತ್ವ ಬದಲಾವಣೆಯ ಚರ್ಚೆಯ ನಡುವೆ ಸಚಿವ ಈಶ್ವರ ಖಂಡ್ರೆ ಸಿಎಂ ಮಾಡುವಂತೆ ಲಿಂಗಾಯತ ಸ್ವಾಮೀಜಿ ಒತ್ತಾಯಿಸಿದ್ದಾರೆ. ಹುಲಸೂರಿನ ಶಿವಾನಂದ ಸ್ವಾಮೀಜಿ, ರಾಜ್ಯದಲ್ಲಿ ಸಿಎಂ ಬದಲಾವಣೆಯ ಚರ್ಚೆ ನಡೀತಾ ಇದೆ. ಈಶ್ವರ ಖಂಡ್ರೆ ಸಿಎಂ ಆಗಬೇಕು ಅಂತ ಕಲ್ಯಾಣ ಕರ್ನಾಟಕ ಜನತೆ ಆಸೆ. ಅಖಿಲ ಭಾರತೀಯ ವೀರಶೈವ ಲಿಂಗಾಯತ ಮಹಾಸಭಾದ ರಾಷ್ಟ್ರೀಯ ಅಧ್ಯಕ್ಷರಿದ್ದಾರೆ. ರಾಷ್ಟ್ರೀಯ ಅಧ್ಯಕ್ಷರಿಗೆ ಎಲ್ಲರೂ ಸೇರಿ ಒಂದು ಸಲ ಚಾನ್ಸ್ ಕೊಡಬೇಕು ಅಂತ ಬೀದರ್ನ ಬಾಲ್ಕಿಯಲ್ಲಿ ಶಿವಾನಂದ ಸ್ವಾಮೀಜಿ ಆಗ್ರಹಿಸಿದ್ದಾರೆ. ಹುಬ್ಬಳ್ಳಿಯಲ್ಲಿ ಸುದೀಪ್ ಆಡಿದ ಮಾತು ದರ್ಶನ್ ಮತ್ತು ಸುದೀಪ್ ಫ್ಯಾನ್ಸ್ಗಳ ಮಧ್ಯೆ ಕಿಚ್ಚೆಬ್ಬಿಸಿದೆ. ಇದಕ್ಕೆ ವಿಜಯಲಕ್ಷ್ಮಿ ನೀಡಿದ ಪ್ರತಿಕ್ರಿಯೆ ಮತ್ತಷ್ಟು ತುಪ್ಪ ಸುರಿಯಿತು. ಇದೀಗ ಹುಬ್ಬಳ್ಳಿಯಲ್ಲಿ ಯುದ್ಧ ಹೇಳಿಕೆಗೆ ನಟ ಕಿಚ್ಚ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಯಾರಿಗಾದರೂ ವಾರ್ನಿಂಗ್ ಮಾಡಬೇಕಿದ್ರೆ ವೇದಿಕೆ ಬೇಕಿಲ್ಲ. ಭಾಷಣದಲ್ಲಿ ಪೈರಸಿ ಅಂತ ಹೇಳುವ ಅವಶ್ಯಕತೆ ಇರಲಿಲ್ಲ. ಪೈರಸಿ ಬಗ್ಗೆ ವಾರ್ನ್ ಮಾಡಿದ್ದು ತಪ್ಪಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಮಾರ್ಕ್ ಸಿನಿಮಾನ ಹಾಳು ಮಾಡೋಕೆ ಷಡ್ಯಂತ್ರ ನಡೀತಾ ಇದೆ. ಪೈರಸಿ ಮಾಡಿದವರನ್ನ ಈ ಸರಿ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ, ಒಳಗೆ ಹಾಕಿಸ್ತೇನೆ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಪೈರಸಿ ಬಗ್ಗೆ ಹೇಳಿರೋದೇ ಹೊರತು ಬೇರೆಯವ್ರಿಗಲ್ಲ ಅಂತ ಸ್ಪಷ್ಟನೆಯನ್ನ ನೀಡಿದರು. ರಾಜ್ಯದಲ್ಲಿ 3 ವರ್ಷದಲ್ಲಿ 9,639 ಮಕ್ಕಳ ಅಪಹರಣ ಪ್ರಕರಣ ದಾಖಲಾಗಿದೆ. 71.50% ಬಾಲಕಿಯರನ್ನ ಅಪಹರಣ ಮಾಡಲಾಗಿದ್ದು, ಬೆಂಗಳೂರಿನಲ್ಲಿ ಹೆಚ್ಚು ಪ್ರಕರಣ ದಾಖಲಾಗಿದೆ. ರಾಮನಗರ ಜಿಲ್ಲೆಯಲ್ಲಿ ಒಟ್ಟು 305 ಮಕ್ಕಳ ಅಪಹರಣ, ಈ ಪೈಕಿ 226 ಹೆಣ್ಣು ಮಕ್ಕಳು ಇದ್ದಾರೆ. ದಾವಣಗೆರೆಯಲ್ಲಿ 301 ಮಕ್ಕಳನ್ನ ಕಿಡ್ನಾಪ್ ಮಾಡಲಾಗಿದ್ದು, ಇದರಲ್ಲಿ 212 ಬಾಲಕಿಯರಿದ್ದಾರೆ. ಶಿವಮೊಗ್ಗ, ಮಂಡ್ಯ, ಹಾಸನ, ಚಿತ್ರದುರ್ಗದಲ್ಲೂ ನಡೆದ ಅಪಹರಣದಲ್ಲಿ ಬಾಲಕಿಯರ ಸಂಖ್ಯೆ ಹೆಚ್ಚಾಗಿದೆ. 2,290 ಹೆಣ್ಣು ಮಕ್ಕಳನ್ನು ಅಪಹರಣ ಮಾಡಲಾಗಿದೆ. ಬೆಂಗಳೂರು ಜಿಲ್ಲೆಯಲ್ಲಿ 3 ವರ್ಷಗಳಿಂದ ಒಟ್ಟು 694 ಮಕ್ಕಳ ಅಪಹರಣ ಆಗಿದೆ. ಈ ಕುರಿತು ಆತಂಕಕಾರಿ ಅಂಕಿಅಂಶ ಬಯಲಾಗಿದ್ದು, ಸರ್ಕಾರ ಎಚ್ಚೆತ್ತುಕೊಳ್ಳಬೇಕಿದೆ. ಸಾರಿಗೆ ನೌಕರರ ಬೇಡಿಕೆ ಈಡೇರಿಸಲು ಸರ್ಕಾರ ವಿಫಲ ಆಗಿದ್ದು, ಇದೀಗ ಕರಪತ್ರ ಹಂಚಿ ಮುಷ್ಕರಕ್ಕೆ ಕರೆ ನೀಡಿದ್ದಾರೆ. ನೌಕರರ ಬೇಡಿಕೆ ಈಡೇರಿಸಲು ಸರ್ಕಾರ ಹಣಕಾಸಿನ ಸಮಸ್ಯೆಯ ನೆಪ ಹೇಳಿತ್ತು. ಹಿಂಬಾಕಿ ಮತ್ತು ವೇತನ ಪರಿಷ್ಕರಣೆಗೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಒಪ್ಪಿರಲಿಲ್ಲ. ಕಳೆದ ಬಾರಿ ನೌಕರರ ಜೊತೆ ಸಿದ್ದರಾಮಯ್ಯ ಸಭೆ ನಡೆಸಿದ್ರು. ಆದರೆ ಸಿಬ್ಬಂದಿಗಳ ಬೇಡಿಕೆ ಈಡೇರಿಕೆಗೆ ವಿಫಲವಾದ ಹಿನ್ನೆಲೆ ಸಾರಿಗೆ ನೌಕರರು ಹೋರಾಟಕ್ಕೆ ಮುಂದಾಗಿದ್ದಾರೆ. ಇವತ್ತಿನಿಂದಲೇ ಕರಪತ್ರ ಹಂಚಿ ನೌಕರರಿಗೆ ಅನ್ಯಾಯದ ಬಗ್ಗೆ ಅರಿವು ಮೂಡಿಸಿದ್ದಾರೆ. ಜನವರಿ ಮೊದಲ ವಾರದಿಂದಲೇ ಸರ್ಕಾರಕ್ಕೆ ಮುಷ್ಕರದ ಬಿಸಿ ಮುಟ್ಟಿಸಲು ಮುಂದಾಗಿದ್ದಾರೆ.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.